12 ದಿನ ಆದಮೇಲೆ ರಿಟರ್ನ್ ಮನೆ ಕಡೆ ಬಂದ್ವಿ. ಇನ್ನು ಇಯಾನಿಗೂ ಕೂಡ ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ನಮ್ಮ ತಮ್ಮ ಬಂದು ಕರ್ಕೊಂಡು ಅಮ್ಮ ಮನೆಗೆ ಹೋದ. ಅವಲಕ್ಕಿ ಮಾಡಿದ್ದೆ ತಿನ್ಕೊಂಡು ಇಯಾನ ಕೂಡ ಹೋದ್ಲು. ಸೊ ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಮತ್ತೆ ರಿಟರ್ನ್ ಮನೆಗೆ ಬಂದ್ಲು. ಯಾಕಂದರೆ ಅಮ್ಮ ಮನೇಲಿ ನಮ್ಮ ಅತ್ತೆಯವರೆಲ್ಲ ಬಂದಿದ್ರಂತ ಮದುವೆ ಕಾರ್ಡೆಲ್ಲ ಕೊಡೋದಕ್ಕೆ. ಸೊ ಅಲ್ಲಿ ಕೊಟ್ಟು ತಿರ್ಗಾ ನಮ್ಮ ಮನೆಗೆ ಬಂದಿದ್ರಲ್ವ, ಸೊ ಅದಕ್ಕೆ ಎಲ್ಲರೂ ಮತ್ತೆ ಒಟ್ಟಿಗೆ ಈ ಕಡೆನೇ ಬಂದಿದ್ದಾರೆ. ಸೊ ಇನ್ನೇನು ಮದುವೆ ಕೂಡ ಹತ್ರ ಬರ್ತಾ ಇದೆ. ಮದುವೆ ಟೈಮಲ್ಲೇ ನನ್ನ ತಂಗಿ ಸಿರಿದು ಅವಳದು ಕೂಡ ಡೆಲಿವರಿ ಟೈಮ್ ಕೊಟ್ಟಿರೋದು. ಅದೇ ಟೈಮ್ಗೆ ಆಗುತ್ತೋ ಅಥವಾ ಮುಂಚೆ ಆಗುತ್ತೋ ಹೇಳೋಕ್ಕಾಗೋದಿಲ್ಲ. ಸೊ ಇನ್ನು ಮದುವೆ ಕಡೆ ಎಲ್ಲ ಕೊಟ್ಟು ಹೋದ್ರು. ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಎಲ್ಲ ಮದುವೆ ಅಂದರೆ ಗೊತ್ತಲ್ಲ ಯಾವ ಥರ ಬ್ಯುಸಿ ಎಲ್ಲ ಇರುತ್ತೆ. ಇನ್ನು ಅವರೆಲ್ಲ ಬಂದಿದ್ರು ಅಂತ ಕಾಫಿ ಮಾಡಿದ್ದೆ. ಹಾಗೆ ಅಜರ್ಬೈ ಜಾನಿಂದ ನಾವು ಒಂದಷ್ಟು ಕೆಟೆಲ್ಲ ತೊಗೊಂಬಂದಿದ್ವಿ. ಎಲ್ಲ ಟೀ ಪಾಟ್ ಎಲ್ಲ ತಂದಿದ್ದೆ. ತುಂಬ ಚೆನ್ನಾಗಿತ್ತು. ನೆನಪಿಗೆ ಅಂತ ಅಲ್ಲಿ ಏನಾದರೂ ತರೋಣ ಅಂತ ತೊಗೊಂಬಂದಿದ್ದು. ಅಮ್ಮ ಮನೆಯಿಂದ ಬರಬೇಕಾದ್ರೆ ಸಾಂಬಾರು ತೊಗೊಂಬಂದಿದ್ರು. ಸೊ ಇನ್ನು ಜಸ್ಟ್ ರೈಸ್ ಮಾಡ್ಕೊಂಡು ತಿಂದಿದ್ದು. ಎಲ್ಲ ಬ್ಲ್ಯಾಂಕೆಟ್ಸ್ನ ವಾಶ್ ಮಾಡಿ ಹಾಕಿದ್ದು. ಮನೇಲಿಲ್ಲ ಅಂದರೆ ಎಷ್ಟು ಕೆಲಸ ಇರುತ್ತೆ ನೋಡಿ. ಇನ್ನೂ ಲಗೇಜ್ ಕೂಡ ತೆಗ್ದು ಎಲ್ಲ ವಾಶ್ ಮಾಡೋಕೆ ಹಾಕೋಕ್ಕಿದೆ. ಸೊ ಇನ್ನು ಫ್ಲೈಟಲ್ಲಿ ನನಗೆ ಗೊಂಬೆ ಕೊಟ್ಟಿದ್ರಲ್ಲ, ಅದಕ್ಕೆ ಕಿತ್ತಾಕೊಂಡ್ಬಿಟ್ಟಿದ್ಲು. ಅಜ್ಜಿ ನನಗಿದು ಹೊಲ್ಸ್ಕೊಡು ಅಂದ್ಬಿಟ್ಟು ಹೋಗಿ ಸೂಚಿ ದಾರ ಎಲ್ಲ ಕೊಟ್ಟು ಅವ್ರ ಹತ್ರ ಹೊಲ್ಸ್ಕೊಂಡಿರೋದು. ಇವಾಗ 3rd ಟ್ರೈಮಿಸ್ಟರ್. ಸೊ ಇವಾಗ ಏನೋ ಶುಗರ್ ಟೆಸ್ಟ್ ಮಾಡಬೇಕಂತ ಹೇಳಿದ್ದಾರೆ, ಡೈಲಿ ಮಾಡಬೇಕಂತ. ಸೊ ಚೆಕ್ ಮಾಡ್ತಾ ಇದ್ಲು. ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲ ಎಷ್ಟು ಕೇರ್ಫುಲ್ ಆಗಿರಬೇಕಲ್ವಾ. ಸೊ ಅದು ಇದು BP ಮತ್ತು ಶುಗರ್ ಎಲ್ಲ ಕಾಮನ್ ಆಗಿಬಿಟ್ಟಿರುತ್ತೆ. ಇನ್ನು ಟ್ರಿಪ್ಪಿಂದ ಬಂದಿದ್ದು ಎಲ್ಲ ಏನೇನು ವೀಡಿಯೋಸ್ ಇತ್ತು ಎಲ್ಲ ಕಿರಣ್ ಪೆನ್ ಡ್ರೈವಲ್ಲಿ ಹಾಕ್ಕೊಟ್ರು. ಸೊ ಅದೊಂದು ನನಗೆ ಈಸಿ ಆಗುತ್ತೆ ಇವಾಗ ಪೆನ್ ಡ್ರೈವಲ್ಲಿ ಹಾಕ್ಕೊಟ್ರೆ ಎಡಿಟಿಂಗ್ ಮಾಡೋದಕ್ಕೆ. ಇನ್ನು ಮ್ಯಾಂಗೋ ಇತ್ತು, ಕಟ್ ಮಾಡಿದ್ದೆ. ತುಂಬ ಹುಳಿ ಇತ್ತು. ನಮಗೆ ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇಯಾನ ಮಾತ್ರ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ಲು. ಅವಳಿಗೆ ಜಾಸ್ತಿ ಯೂಶಲಿ ಅಬ್ಸರ್ವ್ ಮಾಡಿದ್ದೀನಿ, ಹುಳಿ ಎಲ್ಲ ತುಂಬ ಇಷ್ಟ ಆಗುತ್ತೆ, ಆರಾಮಾಗಿ ತಿಂತಾಳೆ ಇಷ್ಟಪಟ್ಟು. ಇನ್ನು ಪೂಜೆ ಕೂಡ ಮಾಡಿ ತುಂಬ ದಿನ ಆಗಿತ್ತು. ಅದಕ್ಕೆ ಅಡುಗೆ ಮನೆ ಎಲ್ಲ ತೊಳ್ಕೊಂಡು ದೇವ್ರ ಸಾಮಾನೆಲ್ಲ ಎಲ್ಲ ತೊಳ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸಿರಿಗೆ ಪಾನಿಪುರಿ ತಿನ್ಬೇಕು ಅನಿಸ್ತದೆ, ಆಚೆ ಹೋಗೋಣ ಅಂತ ಕೇಳಿದ್ರು. ಸರಿ ಅವಳದು ಭಯಕ್ಕೆ ಮಿಸ್ ಮಾಡೋದು ಹೆಂಗೆ ಅಂದ್ಬಿಟ್ಟು ಕಿರಣ್ ನಾವೆಲ್ಲ ರೆಡಿಯಾಗಿ ಅಲ್ಲಿದ್ದ ಸೀದಾ ಬಂದು ಚಾಟ್ಸ್ ತಿನ್ನೋಕ್ಕೆ ಬಂದ್ವಿ. ತುಂಬ ದಿನ ಆಗಿತ್ತು ನಾವು ಕೂಡ ಈ ಥರ ಒಂದು 12 ದಿನ ತಿಂದು ಸರಿಯಾಗಿ ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ. ಅದರಲ್ಲಿ ಏನೋ ಫೋಟೋ ನೋಡ್ಬಿಟ್ಟು ಮಸಾಲೆ ದೋಸೆ ಇದೆ ಇಲ್ಲಿ, ನನಗೆ ಮಸಾಲೆ ದೋಸೆ ಬೇಕು ಅಂತ ಕೇಳಿದಾಳೆ. ಅಲ್ಲಿರೋ ಒಂದು ಫೋಟೋ ನೋಡಿ ಸೊ ಅವಳಿಗೆ ಮಸಾಲೆ ದೋಸೆ, ನಮಗೆ ಒಂದು ಪಾನಿಪುರಿ ಅದೆಲ್ಲ ತೊಗೊಂಡ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹೆಂಗೆ ಅನಿಸ್ತಾ ಇತ್ತು ಅಂದರೆ ನಾಲ್ಗೆ ಟೇಸ್ಟ್ ತುಂಬ ಮಿಸ್ ಮಾಡ್ಕೊತಾ ಇತ್ತು ಇಷ್ಟು ದಿನ. ಏನೇ ಆಗಲಿ, ನೀವು ಎಷ್ಟೇ ದೂರ ಹೋಗಿರಲಿ ಮತ್ತೆ ವಾಪಸ್ ನಮ್ಮ ಊರ ಕಡೆ ಯಾವಾಗ ಬರ್ತೀವಿ ಅಂತ ಅನಿಸ್ಬಿಟ್ಟಿರುತ್ತೆ. ಅದೊಂದು ಸಮಾಧಾನನೇ ಬೇರೆ. ಸೊ ಹಾಗೆ ಚೆನ್ನಾಗಿ ತಿನ್ಕೊಂಡು ಲಾಸ್ಟಲ್ಲಿ ಒಂದಷ್ಟು ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಕುಲ್ಫಿ ಏನೋ ಥರ ಇತ್ತು, ಕಿರಣ್ ಆರ್ಡರ್ ಮಾಡಿದ್ರು. ಅದನ್ನು ತಿನ್ಕೊಂಡು ಅಲ್ಲಿದ್ದ ರಿಟರ್ನ್ ಮನೆ ಕಡೆ ಹೋದ್ವಿ. ಹಾಗೆ ಮನೇಲಿ ಒಂದು ಸ್ವಲ್ಪ ಬ್ಯಾಟರ್ ಎಲ್ಲ ಇತ್ತಲ್ಲ, ಇನ್ನು ಇದೆಲ್ಲ ತಿನ್ಕೊಂಡು ಹೋಗಿದ್ದೆ. ಹೊಟ್ಟೆ ಫುಲ್ ಆಗಿತ್ತು. ಸಿಂಪಲ್ ಆಗಿ ಲೈಟಾಗಿ ಒಂದಷ್ಟು ದೋಸೆ ತಿನ್ಕೊಳ್ಳೋಣ ಅಂತ ತಿನ್ಕೊಂಡ್ವಿ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ.